ಇಡೀ ಏಷ್ಯಾದಲ್ಲಿ ಯಾರಿಗೂ ಕರೆಂಟ್ ಇದ್ದಿಲ್ಲ, ನಮಗೆ ಸ್ಟಾಫ್ ಪರವಾಗಿ ನಿಂತ ಏಕೈಕ ಕಾಂಟ್ರಾಕ್ಟರ್ ನಮ್ಮ ಬಳಿಗಾರ ಅವರು. ಈ ಕೆಲಸದಲ್ಲಿ ನಾವು ಸೆಣಸಾಡೋದು ಯಾರ ಜೊತೆ ಅಂದ್ರೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ವಸ್ತು ಜೊತೆ. ನಮ್ಮಲ್ಲಿರುವಂತಹ ದುರಂಕಾರ ಸತ್ತೋಗ್ಲಿ, ಆದ್ರೆ ನಾವೇ ಸತ್ತೋದ್ರೆ ಅವತ್ತಿಗೆ ಹೆಗಲ ಮೇಲೆ ಎತ್ಕೊಂಡು ಹೋಗಿ ಬೆಟ್ಟ ಗುಡ್ಡ ಕಾಡು ಮೇಡು ಪ್ರತಿಯೊಂದನ್ನು ಅಲ್ಲದು ಗುಂಡಿ ಹೊಡೆದು ಕಂಬ ನೆಟ್ಟಂತ ಹಿರಿಯರಿಗೆ ನಾವು ಯಾವತ್ತಾರ ಗೌರವ ಕೊಟ್ಟಿದೀವ? ಹಿಂಗಿದ್ದವರು ಅವ್ರಿಗೆ ಗೊತ್ತಾಗುತ್ತಲ್ಲ ಶಾಕ್ ಹೊಡಿದ ತಕ್ಷಣ ಹಿಂಗಳಿಗೆ ಯಾರಿಂದನೋ ದುಡ್ಡು ಎಕ್ಸ್ಪೆಕ್ಟ್ ಮಾಡಿನೋ ಅಥವಾ ಯಾರನ್ನೋ ಎದುರಿಸಿನೋ ಇನ್ನೊಂದೋ ಮತ್ತೊಂದೋ ಮಾಡಿ ದುಡ್ಡು ಮಾಡುವ ಒಂದು ಕ್ರಿಯೆಯಲ್ಲಿ ನಿಮ್ಮ ವಾಣಿ ಇಲ್ಲ. ಇಂಧನ ಇಲಾಖೆ ನನ್ನ ತಾಯಿ ಒಳ್ಳೇದನ್ನ ಯಾರು ಹೇಳಿದ್ರು ನಾವು ತಗೋಬೇಕು. ಆ ತಾಯಿಗೆ ಅಪಮಾನ ಮಾಡಿದಾಗ ಪ್ರತಿ ಮಗುವು ಎದ್ದೇಳ್ಬೇಕು. ಆ ತಾಯಿಗೆ ಅಪಮಾನ ಮಾಡಿದಾಗ ಪ್ರತಿ ಮಗುವು ಎದ್ದೇಳ್ಬೇಕು. ಜನಗಣ ಮನ ನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಗುಜರಾತ ಮರಾಠ ದ್ರಾವಿಡ ಉಚ್ಚಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲತಿ ತರಂಗ तव शुभ नामे जाहे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे। बोलो भारत माता की जय, बोलो भारत माता की जय। ಸುರಕ್ಷತಾ ಮಂತ್ರ ನಾನು ಕಾರ್ಯನಿರ್ವಹಿಸುವಾಗ ಸುರಕ್ಷಾ ಸಾಧನಗಳಾದ ಹ್ಯಾಂಡ್ ಗ್ಲೌಸ್, ಹೆಲ್ಮೆಟ್, ಅರ್ಥಿಂಗ್ ರಾಡ್, ಸುರಕ್ಷಾ ಬೆಲ್ಟ್, ಕಟಿಂಗ್ ಪ್ಲೇಯರ್ ಇತ್ಯಾದಿ ಬಳಸುತ್ತೇನೆ ಮತ್ತು ನನ್ನ ಸಹ ಲೈನ್ಮನ್ಗಳು ಬಳಸುವಂತೆ ಉತ್ತೇಜಿಸುತ್ತೇನೆ. ನಾನು ಸೂಕ್ತ ಲೈನ್ ಕ್ಲಿಯರ್ ಇಲ್ಲದೆ ಕಾರ್ಯವನ್ನು ಪ್ರಾರಂಭಿಸುವುದಿಲ್ಲ. ನಾನು ನನಗಾಗುವ ಅಪಘಾತವನ್ನು ತಪ್ಪಿಸಿಕೊಂಡು ಮತ್ತು ನನ್ನ ಕಂಪನಿಯನ್ನು ಅಪಘಾತ ರಹಿತ ಕಂಪನಿಯಾಗಿಸುವಲ್ಲಿ ಎಲ್ಲಾ ಪ್ರಯತ್ನ ಮಾಡುತ್ತೇನೆ. ನನ್ನ ಬೇಜವಾಬ್ದಾರಿಯಿಂದ ಹಾಗೂ ಅನಾಹುತದಿಂದ ನನಗೆ, ನನ್ನ ಕಂಪನಿಗೆ ಮತ್ತು ನನ್ನ ಕುಟುಂಬಕ್ಕೆ ತುಂಬಲಾಗದ ನಷ್ಟವನ್ನು ಸಂಪೂರ್ಣ ತಡೆಯಲು ವೈಯಕ್ತಿಕ ಪಾತ್ರ ವಹಿಸುತ್ತೇನೆ. ಸುರಕ್ಷತೆ ನಮ್ಮ ಪ್ರಥಮ ಆದ್ಯತೆ. ಎಲ್ಲರಿಗೂ ಶುಭ ಮುಂಜಾನೆ ಶುಭಾಶಯಗಳು. ನಮ್ಮ ಇವತ್ತು ಕೆಂಗೇರಿ ಶಾಖೆಗೆ K1 ಸಬ್ ಡಿವಿಷನ್ ಶಾಖೆಯಲ್ಲಿ ಜಾಗೃತಿ ಸಪ್ತಾಹವನ್ನು ಆಚರಿಸ್ತಾ ಇದ್ದೀವಿ. ಮಾನ್ಯ ಪ್ರಕಾಶ್ ಬೆಳಗಾವಿ ಅವರು ಬಂದಿದ್ದಾರೆ. ಸುರಕ್ಷತೆ ಬಗ್ಗೆ ನಾವು ಪ್ರತಿದಿನವೂ ಪ್ರತಿಯೊಂದು ಹೆಜ್ಜೆನಲ್ಲೂ ಸುರಕ್ಷತೆ ಅನ್ನೋದು ನಮಗೆ ಭಾಳ ಇಂಪಾರ್ಟೆಂಟು. ನಾವು ಹೆಂಗೆ ಯಾವುದೋ ಒಂದು ಚಿಕ್ಕ ಮೊಬೈಲು, ಜೀವ ಇಲ್ಲದೆ ಇರೋ ಮೊಬೈಲ್ ತೊಗೊಂಡ್ರೆ ಅದಕ್ಕೆ ಕೇಸ್ ಕವರ್ ಹಾಕ್ಬಿಟ್ಟು ನಾವು ಹೆಂಗೆ ಸುರಕ್ಷತೆಯಿಂದ ಏನು ಆಗಬಾರ್ದು ಅಂತ ನೋಡ್ಕೊತೀವಿ, ಅದೇ ಬೆಲೆನ ನಾವು ನಮ್ಮ ಜೀವಕ್ಕೆ ಯಾಕೆ ಕೊಡಲ್ಲ ಅನ್ನೋ ಒಂದು ಪ್ರಶ್ನೆ. ಒಂದು ಜೀವ ಇಲ್ಲದೆ ಇರೋ ಮೊಬೈಲು, ಅದನ್ನು ಬಿದ್ದರೆ ನನಗೆ 10,000 ರೂಪಾಯಿ ಲಾಸ್ ಆಗುತ್ತೆ, 15,000 ರೂಪಾಯಿ ಲಾಸ್ ಆಗುತ್ತೆ ಅನ್ನೋದು ಮೈಂಡಲ್ಲಿ ಇರೋದು. ಕೋಟಿ ಕೊಟ್ಟರೂ ಬರಲ್ಲ. ದೇರ್ ಈಸ್ ನೋ ವ್ಯಾಲ್ಯೂ ಫಾರ್ ದ ಹ್ಯೂಮನ್ ಬೀಯಿಂಗ್. ಅಂದರೆ ಪ್ರತಿಯೊಂದು ಜೀವಕ್ಕೂ ಒಂದು ಬೆಲೆ ಕಟ್ಟೋಕ್ಕಾಗಲ್ಲ. ನಿಮಗೆ ಆಲ್ರೆಡಿ ಇದನ್ನು ನಮ್ಮ ಈ ವಯಸ್ಸಿಗೆ ಅನುಭವ ಆಗಿರ್ತದೆ. ತಂದೆ ತಾಯಿ ಇರ್ಬೋದು, ಅಜ್ಜ ಅಜ್ಜಿ ಇರ್ಬೋದು, ಯಾರೋ ಸ್ನೇಹಿತ ಇರ್ಬೋದು, ಯಾರೋ ಇರ್ಬೋದು, ಏನೇ ಕೊಟ್ಟರು ಒಂದು ಜೀವ ಹೋದ್ಮೇಲೆ ಅದನ್ನು ನಾವು ಹಿಂಪಡೆಯೋಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ನಾವು ದೈನಂದಿನವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಈ ಕೆಲಸದಲ್ಲಿ ನಾವು ಸೆಣಸಾಡೋದು ಯಾರ ಜೊತೆ ಅಂದರೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ವಸ್ತು ಜೊತೆ. ಕಣ್ಣಿಗೆ ಕಾಣೋ ವಸ್ತು ಬೇಕಾದ್ರೆ ಹುಲಿನೇ ಬರಲಿ, ಬೇಕಾದ್ರೆ ಫೈಟ್ ಮಾಡಿಬಿಟ್ಟು ಗೆದ್ಬಿಡೋಣ. ಆದರೆ ನಾವು ಕೆಲಸ ಮಾಡ್ತಿರೋದು ಕಣ್ಣಿಗೆ ಕಾಣದೇ ಇರತಕ್ಕಂಥ ವಸ್ತು. ಅದಕ್ಕೆ ಮೂಲ ಮಂತ್ರದಂಡ ಅಂದರೆ ನಮ್ಮ ಸುರಕ್ಷತಾ ಸಾಧನಗಳು. ಅರ್ಥಿಂಗ್ ರಾಡ್ ಇರ್ಬೋದು, ಸೇಫ್ಟಿ ಬೆಲ್ಟ್ ಇರ್ಬೋದು, ಹೆಲ್ಮೆಟ್ ಇರ್ಬೋದು, ಆ್ಯಂಗ್ಲೋಸ್ ಇರ್ಬೋದು, 11 kV EV ಟೆಸ್ಟಿಂಗ್ ಇರ್ಬೋದು, ಪ್ರತಿಯೊಂದೂ ನಾವು ಬಳಸಬೇಕು ನಮ್ಮ ದೈನಂದಿನ ಖರ್ಚುಗಳಲ್ಲಿ. ಇದು ಬಳಸೋದ್ರಿಂದ ಆಗೋ ಉಪಯೋಗಗಳು ಏನಂದರೆ ಪ್ರತಿಯೊಂದು ಉಪಯೋಗನೇ ಇದೆ ಹೊರತು ದುರುಪಯೋಗಗಳು ಅನ್ನೋದು ಯಾವುದೇ ಇಲ್ಲ. ನಾವು ಪ್ರತಿಯೊಂದು ನಾವು ಓದಬೇಕಾದಾಗ ನೋಡ್ತೀವಿ ಇದರಿಂದ ಆಗೋ ಉಪಯೋಗಗಳೇನು ಮತ್ತು ದುರುಪಯೋಗಗಳು ಅಂತೇಳಿ. ಆದರೆ ನಮ್ಮ ಸೇಫ್ಟಿ ವಿಚಾರಕ್ಕೆ ಬಂದಾಗ ಕೇವಲ ಉಪಯೋಗಗಳನ್ನು ಮಾತ್ರ ನೋಡ್ತೀವಿ ಹೊರತು ದುರುಪಯೋಗ ಅನ್ನೋ ಶಬ್ದ ಅಲ್ಲಿ ಬರಲ್ಲ. ಈ ಒಂದು ವಿಚಾರ ನಾವು ಮಂದಟ್ಟು ಮಾಡಿಕೊಂಡು ಪ್ರತಿ ಹೆಜ್ಜೆನೂ ನಾವು ಡೈಲಿ ಬೆಳಗ್ಗೆ ಮನೆಯಿಂದ ಹೊರಡಬೇಕಾದ್ರೆ ದೇವ್ರಿಗೆ ಕೈ ಮುಗಿದು ಸುರಕ್ಷತೆಯಿಂದ ಇರ್ತೀವಿ ಅಂತೇಳಿ ಪ್ರಮಾಣ ಮಾಡಿ ಹೆಂಗೆ ಬರ್ತೀವೋ ಮನೆಗೂ ಅದೇ ಪ್ರಮಾಣ ನಾವು ಪಾಲಿಸ್ಕೊಂಡು ಮನೆಗೆ ಹೋಗ್ಬೇಕು. ನಮಗಾಗಿ ನಮ್ಮ ಹೆಂಡತಿ ಮಕ್ಕಳು, ತಂದೆ ತಾಯಿಗಳು ಕಾಯ್ತಾ ಇರ್ತಾರೆ. ಇದು ಎಲ್ಲರಿಗೂ ನಮ್ಮ ಪ್ರತಿಯೊಬ್ಬ ದುಡಿಯೋ ವ್ಯಕ್ತಿಗೆ ಇದು ಅನುಭವದ ಮಾತು. ನೀವು ಮನೆಗೆ ಯಾವ ರೀತಿಯಿಂದ ಖುಷಿಯಿಂದ ಆಫೀಸಿಗೆ ಬರ್ತೀರಿ ಅದೇ ಖುಷಿಯಿಂದ ನೀವು ಮನೆಗೆ ಹೋಗಬೇಕು. ಹೋಗ್ಬೇಕಂದ್ರೆ ನೀವು ಮೊದಲನೇದಾಗಿ ಸುರಕ್ಷೆ ಅನ್ನೋ ಮಂತ್ರನ ನಮ್ಮ ಮಂದಟ್ಟು ಮಾಡ್ಕೊಂಡು ಬಿಡಬೇಕು. ಮೈಂಡಲ್ಲಿ ಯಾವುದೇ ಕೆಲಸ ಮಾಡಿದ್ರು
ನಾವು ಸುರಕ್ಷಿತ ಮಾಡಬೇಕು. 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಕೆಲಸದ ವಿಚಾರದಲ್ಲಿ, ಬಟ್ ಸುರಕ್ಷೆ ಅನ್ನೋದು ನೀವು ಮಾಡಿಕೊಂಡು ನೀವು ಕೆಲಸ ಮಾಡಿದ್ರೆ ನಿಮಗೆ ಆಗುವಂಥ ಅನಾಹುತಗಳು, ಆಕ್ಸಿಡೆಂಟ್ ಅಂದರೆ ಆಕಸ್ಮಿಕ ಅಂತ ಕನ್ನಡದಲ್ಲಿ ಅರ್ಥ. ಈ ಆಕ್ಸಿಡೆಂಟ್ ಆಗೋದು ಕೆಲ ಕ್ಷಣಿಕ. ನಾನು 8ನೇ ಕ್ಲಾಸಿಂದ ಗಾಡಿ ಓಡಿಸ್ತಾ ಇದ್ದೀನಿ ಸರ್, ನಾನು 5ನೇ ಕ್ಲಾಸಲ್ಲೇ ಗಾಡಿ ಕಲ್ತ್ಬಿಟ್ಟಿದ್ದೀನಿ ಸರ್. ಅವ್ನು ವಯಸ್ಸಾದ್ಮೇಲೆ ಎಷ್ಟೇ 30 ವರ್ಷ 40 ವರ್ಷ ಎಕ್ಸ್ಪೀರಿಯನ್ಸ್ ಆದ್ರೂ ಒಂದು ಕ್ಷಣಿಕದಲ್ಲಿ ಬಿದ್ದು ಏನಾದರೂ ಅನಾಹುತ ಮಾಡ್ಕೋಬೋದು. ಆ ರೀತಿಯಿಂದ ವಿಚಾರದಲ್ಲಿ ನಾವು ಸುರಕ್ಷತೆ ಅನ್ನೋದನ್ನು ನಾವು ಮಂದಟ್ಟು ಮಾಡಿಕೊಂಡು ಪ್ರತಿ ಕೆಲಸದಲ್ಲೂ ಸುರಕ್ಷತೆ ಅನ್ನೋದು ಅರ್ಥಿಂಗ್ ರಾಡ್ಗಳು ಎಸ್ಪೆಷಲಿ ನೀವು ಯಾವುದೇ ಮೊನ್ನೆ ಒಂದು ಯಾವುದೋ ಟಿವಿ ವಿಡಿಯೋ ನೋಡ್ತಾ ಇದ್ದೀವಿ, ನಾವು ಮೊಬೈಲಲ್ಲಿ ಏನೇನೋ ನೋಡ್ತಾ ಇರ್ತೀವಿ. ಅದ್ರ ಬದಲು ನಾವು ಸುರಕ್ಷತೆನ ಹೆಂಗೆ ಮಾಡ್ಕೋಬೇಕು, 5 ನಿಮಿಷ ಸ್ಪೆಂಡ್ ಮಾಡಿಬಿಟ್ಟು ನೋಡಿ ನಾವು ಯಾವ ರೀತಿ ನಾವು ಸುರಕ್ಷಿತ ಕೆಲಸ ಮಾಡ್ಬೇಕನ್ನೋ ನಿಮಗೆ ಇನ್ನೂ ಹೆಚ್ಚಿನ ಕಲಿತ್ಬಿಟ್ಟು ಎಲ್ಲರೂ ಪ್ರತಿಯೊಬ್ಬರೂ ಜೀವ ಅನ್ನೋದು ಭಾಳ ಇಂಪಾರ್ಟೆಂಟು. ಸುರಕ್ಷತೆಯಿಂದ ಕೆಲಸ ಮಾಡಿ, ಸುರಕ್ಷತೆಯನ್ನು ಪಾಲಿಸಿ, ಸುರಕ್ಷತೆಯಿಂದ ಇರೋಣ ಅಂತ ನಾವು ಈ ಮೂಲಕ ಪ್ರಮಾಣ ಮಾಡೋಣ. ಥ್ಯಾಂಕ್ ಯು. ಈ ದಿನ ಸುರಕ್ಷತಾ ಕಾರ್ಯಕ್ರಮ ಅಂತ ನಡೆಸ್ಕೊಡ್ತಾ ಇದ್ದಾರೆ. ಇವತ್ತು ನಾವು ದೈನಂದಿನ ಕೆಲಸಗಳನ್ನು ಮಾಡಬೇಕಾದ್ರೆ ನಾವು ಮನೆಯಿಂದ ಬರಬೇಕಾದ್ರೆ ಭಾಳ ಶಾಂತಿಯುತವಾಗಿ ಬರಬೇಕು. ಮತ್ತು ಯಾವುದೇ ಥರದ ಮನೆಯಲ್ಲಿರುವಂಥ ಗೋಜಲು ಅವು ತೊಂದರೆಗಳನ್ನು ತಲೆಗೆ ಇಟ್ಕೊಂಡು ಬರಬಾರ್ದು. ಸುರಕ್ಷಿತವಾಗಿ ಬರಬೇಕು. ಸುರಕ್ಷಿತವಾಗಿ ಇಲ್ಲಿ ನಮ್ಮ ಏನು ದೈನಂದಿನ ಕೆಲಸಗಳಲ್ಲಿ ಏನೇನು ಮಾಡ್ತೀವಿ, ಲೈನ್ ವರ್ಕ್ ಇರ್ಬೋದು, ಬೇರೆ ಎಲ್ಲ ಥರದ ಕಾಮಗಾರಿ ವರ್ಕ್ಗಳು ಏನು ನಡೆಸ್ತೀವಿ, ಆ ಕಾಮಗಾರಿ ಸ್ಥಳಗಳಿಗೆ ಹೋಗಿ ನಾವು ಅಲ್ಲಿ ಮೊದಲು ಯಾವ ಫೀಲ್ಡ್ಗಳು ಯಾವ್ಯಾವ ಕಡೆಯಿಂದ ಬರ್ತದೆ ಅಂತ ಒಂದು ಕನ್ಫರ್ಮ್ ಮಾಡ್ಕೋಬೇಕು. ಕೆಲಸದ ಹತ್ರ ಹೋಗ್ಬಿಟ್ಟು ಅನಂತರ ಅಲ್ಲಿ ಸೇಫ್ಟಿ ಝೋನ್ ಮಾಡ್ಕೋಬೇಕು. ನಮ್ಗೆ ಸೇಫ್ಟಿ ಝೋನ್ ಸಾಮಾನುಗಳಾದ ಅರ್ಥಿಂಗ್ ರಾಡ್ ಇರ್ಬೋದು, ಸೇಫ್ಟಿ ಬೆಲ್ಟು, ಮತ್ತು ಹೆಲ್ಮೆಟ್ಟು, ಆಮೇಲೆ ಕಟಿಂಗ್ ಪ್ಲೇಯರ್ ಇರ್ಬೋದು, ಚೆನ್ನಾಗಿರೋ ಕ್ವಾಲಿಟಿ ಕಟಿಂಗ್ ಪ್ಲೇಯರ್ ಇರಬೇಕು. ಇವೆಲ್ಲ ಇಟ್ಕೊಂಡು ನಾವು ಕೆಲಸ ಮತ್ತು ಐಗಳ ಸಲಹೆ ಕೇಳ್ಕೊಂಡು ಕೆಲಸ ಮಾಡಬೇಕು. ಕೆಲಸ ಮಾಡೋದ್ಮೇಲೆ ಯಾವ ರೀತಿ ಹೋಗಿರ್ತೀವಿ ಕೆಲಸ ಮಾಡೋಕ್ಕೆ, ಅದೇ ರೀತಿ ನಾವು ಸುರಕ್ಷಿತವಾಗಿ ಕೆಲಸ ಮುಗಿಸ್ಕೊಂಡು ನಮ್ಮ ಆಫೀಸ್ಗೆ ಬಂದು ಸುರಕ್ಷಿತವಾಗಿ ಮನೆಗೆ ಹೋಗ್ಬೇಕು ಅಂತ ತಮ್ಮಲ್ಲಿ ಹೇಳ್ಕೊಳ್ತಾ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಈ ದಿನ ಪ್ರತಿ ಸೋಮವಾರದಂತೆ ಸುರಕ್ಷತಾ ಸಭೆನ ಆಯೋಜಿಸಿದಿರೋ ನಮ್ಮ ಅವ್ರಿಗೆ ವಂದಿಸ್ತಾ, ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಸುರಕ್ಷತೆ ಹೆಂಗ್ ಮಾಡಬೇಕು, ಎಲ್ಲಿ LC ತಗೊಂಡು ಹೆಂಗೆ ಲೈನ್ ಕ್ಲಿಯರ್ ಹಿಂದೆ ಮುಂದೆ ತಗೊಂಡು ಓಪನ್ ಮಾಡ್ಕೊಂಡು ಕೆಲಸ ಮಾಡಬೇಕು, ಪ್ರತಿಯೊಂದು ನೀವೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಅದೇ ರೀತಿಯಾಗಿ ಇಲ್ಲಿನ ವರ್ಕ್ಲೋಡ್ಗೆ ಇಲ್ಲಿ ನೀವೆಲ್ಲ ನಮ್ಮ ಇಡೀ ಕೆಂಗೇರಿ ಡಿವಿಷನಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ. ಯಾವುದೇ ಒಂದು ಅಹಿತಕರ ಘಟನೆ ನಡೀತಾ ಇರೋ ಥರ ಇದುವರೆಗೂ ಕಾರ್ಯನಿರ್ವಹಿಸ್ಕೊ ಬಂದಿದ್ದೀರಾ. ದಯಮಾಡಿ ಅದನ್ನೇ ಶಾಂತಿಯಾಗಿ, ಈಗ ನಮ್ಮ ಸಿದ್ದಪ್ಪ ಅವ್ರು ಹೇಳ್ದಂಗೆ ಬೆಳಗ್ಗೆ ಬಂದಿದ ತಕ್ಷಣ ನಾವು ಮನಸ್ಸಲ್ಲಿ ಶಾಂತಿಯಾಗಿ ಇಲ್ಲಿ ಬಂದ ಅಂದರೆ ನಮ್ಮಲ್ಲಿ ಏನು ಇಲ್ದಂಗೆ ಅವಾಗ ಕೆಲಸ ಸುಸೂತ್ರವಾಗಿ ನಡೆಯುತ್ತೆ. ಜೊತೆಗೆ ನಮ್ಮ ಸಾಹೇಬ್ರುಗಳು ಹೇಳ್ದಂಗೆ ಅವರ ಮಾರ್ಗದರ್ಶನದಲ್ಲಿ ಕರೆಕ್ಟಾಗಿ ಪ್ರತಿಯೊಂದು ಎಲ್ಲೇನೇನಾಗಿದೆ, ಇವತ್ತು ಯಾವ ಬಿಲ್ಡಿಂಗ್ ಸರ್ವಿಸ್ ಆಯಿತು, ಆ ಕೇಬಲ್ ಹೊಸ ಕೇಬಲ್ ಎಲ್ಲಿಂದ ಎಲ್ಲಿಗೆ ಹೋಗಿದೆ, ಪ್ರತಿಯೊಂದು ನೀವು ತಿಳ್ಕೊಬೇಕು. ತಿಳ್ಕೊಂಡಾಗ ಈ ಅಪಘಾತ ಅನ್ನೋದು ತಪ್ಪತ್ತೆ. ಯಾಕೆಂದರೆ ಸರ್ವಿಸ್ ಆದಾಗ ಒಬ್ಬೊಬ್ರಿಗೆ ಗೊತ್ತಿರುತ್ತೆ, ಒಬ್ರಿಗೆ ಗೊತ್ತಿರಲ್ಲ. ಹಂಗಾಗಿ ಈ ಥರ ಇನ್ಸಿಡೆಂಟ್ಗಳಾಗುತ್ತೆ. ಯಾವುದೇ ಥರ ನಮ್ಮಲ್ಲಂತೂ ನಮ್ಮ ಇಡೀ ವಿಭಾಗದಲ್ಲಿ ಎಲ್ಲ ನಮ್ಮ ಲೈನ್ಮೆನ್ಗಳು ಅತ್ಯುತ್ತಮವಾಗಿ ಸೇಫ್ಟಿ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀರಾ. ಅದಕ್ಕೆ ನಮ್ಮ ಬಳಿಗಾರ್ ಸಾಹೇಬ್ರು ಇದ್ದಾರೆ, ಅವರು ಸಹ ಅವ್ರ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ಅನ್ಸುತ್ತೆ. ನಾನು ತಿಳ್ಕೊಂಡಿರೋ ಮಾಹಿತಿಲಿ ನಮ್ಮ ಇಡೀ ಕಾಂಟ್ರಾಕ್ಟರ್ಗಳು ಏನಿದ್ದಾರೆ, ಅವರು ಫಸ್ಟ್ ಗುತ್ತಿಗೆದಾರರಾಗಿದ್ರು. ಇಡೀ ಕಾಂಟ್ರಾಕ್ಟರ್ಗಳು ಎಷ್ಟು ಜನ ಇದ್ದಾರೆ, ಯಾರಿಗೂ ಅವ್ರ ಬಗ್ಗೆ ಒಂದು ಇವ್ರ ಥರ ಒಬ್ಬ ಲೈನ್ಮೆನ್ ಬಗ್ಗೆ ಕಾಳಜಿ ವಹಿಸಿ ಅವರು ಲೈನ್ಮೆನ್ಗಳಿಗೆ ಏನಾದರೂ ತೊಂದರೆ ಆದಾಗ ಅದನ್ನು ಪ್ರಶ್ನಿಸಿ ಅಧಿಕಾರಿಗಳ ಹತ್ರ ಹೋಗಿ ಯಾಕೆ ಹಿಂಗಾಯ್ತು ಏನು ಅಂತ ಒಂದು ಪ್ರಶ್ನೆ ಮಾಡಿ ನಮ್ಮ ಪರವಾಗಿ ಲೈನ್ಮೆನ್ ಆಗಲಿ ಇಲ್ಲ ನಮ್ಮ ಮೀಟರ್ ರೀಡರ್ ಆಗಲಿ ನಮ್ಮ ಸ್ಟಾಫ್ ಪರವಾಗಿ ನಿಂತಂಥ ಏಕೈಕ ಕಾಂಟ್ರಾಕ್ಟ್ರು ನಮ್ಮ ಬಳಿಗಾರ್ ಅವರು. ಅವ್ರಿಗೆ ಈ ಒಂದು ನಮ್ಮ ಎಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಶುಭಾಶಯ ಕೊಡ್ತೀನಿ. ಯಾವಾಗಲೂ ನಿಮ್ಮ ಸಲಹೆ ಸೂಚನೆ ಜೊತೆಗೆ ನಮ್ಮ ಎಂಪ್ಲಾಯೀಸ್ ಮೇಲೆ ಕಾಳಜಿ ಇರೋದು ನಮಗೆ ತುಂಬ ಖುಷಿ ಕೊಟ್ಟಿದೆ ಸರ್. ದಯಮಾಡಿ ಈಗ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಮಾಡಿ ಅಂತ ಹೇಳ್ತಾ ನನಗಿಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ರಿಗೂ ಅನಿಸಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಹೇಳಲ್ವಾ? ಹೇಗಿದ್ದೀರಾ ಎಲ್ಲ? ಸೂಪರ್. ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು. ಚೆನ್ನಾಗಿರ್ಬೇಕಂತಾನೆ ತಾನೇ ಇಲಾಖೆಗೆ ಸೇರಿರೋದೆಲ್ಲ. ಒಂದು ಭಾಗ್ಯ, ಒಂದು ಪುಣ್ಯ, ದೇವರ ವರ, ನಿಮ್ಮ ತಂದೆ ತಾಯಿಗಳು ಮಾಡಿರೋಂಥ ಪುಣ್ಯದಿಂದ ಇಲ್ಲೇನು ಒಂದು 0.5% ಜನ ಪರ್ಮನೆಂಟ್ ಎಂಪ್ಲಾಯೀಸ್ ಅಂತ ಏನಿದ್ದೀರಿ ಅವರೆಲ್ಲರೂ ಪುಣ್ಯ ಮಾಡಿದ್ದೀರ. ಎಲ್ಲರಿಗೂ ಸಿಗಲ್ಲ ಸರ್ಕಾರಿ ಸೇವೆ,
ಮತ್ತು ಬೆಸ್ಕಾಮಲ್ಲಿ ಸ್ಪೆಷಲಿ ಸೇವೆ. ಇವಾಗ ಬೇರೆ ಇಲಾಖೆಗಳು ಇರ್ತವೆ, ಅವರೆಲ್ಲ ಟೇಬಲ್ ಮೇಲೆ ಕೂತ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ಸಣ್ಣ ಪುಟ್ಟ ಯಾವುದೇ ರಿಸ್ಕ್ ಇಲ್ಲದಂತಹ ಜಾಬ್ ಮಾಡ್ತಾ ಇರ್ತಾರೆ. ಅವ್ರದ್ದು ಒಂದು ಕ್ಯಾಟಗರಿ. ಆದರೆ ನೀವೇನು ರಿಸ್ಕ್ನ ಪ್ರತಿ ಕ್ಷಣ ಬೆನ್ನಿಗೆ ಕಟ್ಕೊಂಡು ಓಡಾಡ್ತೀರಲ್ಲ, ನಿಮ್ದೊಂದು ಕ್ಯಾಟಗರಿ. ನೀವು ಇಡೀ ಒಂದು ಇಲಾಖೆಗಳಲ್ಲೇ ಇವತ್ತೇನು ಟೋಟಲಿ ಸರ್ಕಾರಿ ಇಲಾಖೆಗಳು ಅಂತ ಏನಿದೆ, ಅದು ಸ್ಟೇಟ್ ಅಥವಾ ಸೆಂಟ್ರಲ್ ಯಾವುದೇ ಆಗಿರಲಿ, ಅದರಲ್ಲಿ ನೀವೆಲ್ಲರೂ ಸ್ಪೆಷಲ್. ಪವರ್ ಮ್ಯಾನ್ಗಳು ಸ್ಪೆಷಲ್ ಆಗ್ತೀರಾ. ಯಾಕೆ? ಕಾಣದ ವಸ್ತುವಿನ ಜೊತೆಯಲ್ಲಿ ಕಾಳಗಕ್ಕೆ ಇಳಿತೀರಾ ನೀವು. ಆದರೆ ಅದನ್ನು ಸದ್ಬಳಕೆ ಮಾಡಿದಾಗ ಅದನ್ನು ನಿಮ್ಮನ್ನು ಪ್ರೀತಿಸುತ್ತೆ. ದುರಂಕಾರ ದರ್ಪ ತೋರಿಸಿದಾಗ ಅದನ್ನು ನಿಮ್ಮನ್ನು ಸಾಯಿಸುತ್ತೆ. ನಮ್ಮಲ್ಲಿರುವಂತಹ ದುರಂಕಾರ ಸತ್ತೋಗ್ಲಿ, ಆದರೆ ನಾವೇ ಸತ್ತೋದ್ರೆ ನಾವು ಇಲ್ಲ, ನಮ್ಮ ದುರಂಕಾರನೂ ಇಲ್ಲ, ನಮ್ಮ ಒಂದು ಆತ್ಮೀಯತೆಯೂ ಇಲ್ಲ, ಪ್ರೀತಿನೂ ಇಲ್ಲ. ಹಂಗಾಗಿದ್ದೇ ಇರಲಿ. ಇವತ್ತಿನವರೆಗೂ ನಿಮ್ಗೆಲ್ಲರಿಗೂ ಸುರಕ್ಷತೆ ಬಗ್ಗೆ ಗೊತ್ತಿದೆ, ಯಾರಿಗೂ ಗೊತ್ತಿಲ್ಲ ಅಂತ ಏನಿಲ್ಲ. ಕರೆಂಟ್ ಅಂದರೆ ಏನು ಗೊತ್ತಿದೆ, ಸುರಕ್ಷತೆ ಮಾಡ್ಕೋಬೇಕು ಅನ್ನೋದು ಗೊತ್ತಿದೆ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮಲ್ಲಿರುವಂತಹ ಓವರ್ ಕಾನ್ಫಿಡೆನ್ಸ್, ನಾನು ನೋಡ್ಲಿದ್ದು ಕರೆಂಟಾ, ನಾನು ಮಾಡ್ಲಿದ್ದು ಕೆಲಸನ, ದಯವಿಟ್ಟು ಇದು ಮಾಡೋದು ಬೇಡ. ನಾವು ಇನ್ನೊಂದು ತುಂಬ ಗಂಭೀರವಾಗಿ ಯೋಚನೆ ಮಾಡೋಣ. ಇವತ್ತು ಈ ಪಾಯಿಂಟ್ ನನಗೆ ಕಳೆದ ಒಂದು ತಿಂಗಳಿಂದ ಹೊಡಿತಾ ಇದೆ. ಇವತ್ತು ನಾವೆಲ್ಲ ಇಲ್ಲಿ ನಿಂತಿದ್ದೀವಿ. 1902ರಲ್ಲಿ ಇಡೀ ಏಷ್ಯಾಗೆ ಮೊದಲ ಬಾರಿಗೆ ವಿದ್ಯುತ್ತನ್ನು ಕಂಡಂತ ನಗರ ನಮ್ಮ ಕರ್ನಾಟಕ. ಇದು ನಮ್ಮ ಮಹಾರಾಜರ ಕೊಡುಗೆ. ಎಂತ ಅದ್ಭುತ ನೋಡಿ, ನಾವು ಎಷ್ಟು ಪುಣ್ಯವಂತರು. ಅಂದ್ರೆ ಸುಮಾರು 120 ವರ್ಷದ ಕೆಳಗಡೆನೆ ನಾವು ವಿದ್ಯುತ್ತನ್ನು ಕಂಡಿದೀವಾ? 120 ವರ್ಷದ ಕೆಳಗಡೆ ಇಡೀ ಏಷ್ಯಾದಲ್ಲಿ ಯಾರಿಗೂ ಕರೆಂಟ್ ಇದ್ದಿಲ್ಲ, ನಮಗಿತ್ತು. ನಾವು ಎಷ್ಟು ಗ್ರೇಟ್ ಅಲ್ವಾ? ಅವತ್ತಿಗೆ ಇವತ್ತಿನ ಥರ ಕ್ರೇನ್ಸ್ ಇತ್ತ, ಏಣಿಗಳಿತ್ತ, ಇವತ್ತಿನ ಥರ ಎಕ್ವಿಪ್ಮೆಂಟ್ಸ್ ಇತ್ತ, ಗಾಡಿಗಳಿತ್ತ, ಓಡಾಡಕ್ಕೆ ಏನಿದ್ದಿಲ್ಲ. ಅವತ್ತಿಗೆ ಹೆಗಲ ಮೇಲೆ ಎತ್ಕೊಂಡೋಗಿ ಬೆಟ್ಟ ಗುಡ್ಡ ಕಾಡು ಮೇಡು ಪ್ರತಿಯೊಂದನ್ನು ಅಲ್ಲದು ಗುಂಡಿ ಹೊಡೆದು ಕಂಬ ನೆಟ್ಟಂತ ಹಿರಿಯರಿಗೆ ನಾವು ಯಾವತ್ತಾರೋ ಗೌರವ ಕೊಟ್ಟಿದೀವ? ನೆಂದಿದೀವ ಯಾವತ್ತಾರೋ? ಇವತ್ತು ನೆನೆಯೋಣ ಅವ್ರನ್ನ? ನೆನಿಬೇಕಲ್ವಾ? ಅವ್ರಿಗೊಂದು ದೊಡ್ಡದು ಒಂದೇನು ಅವ್ರಿಗೆ ಅವ್ರ ಆತ್ಮಕ್ಕೆ ಕೇಳ್ಸಂಗೆ ಒಂದು ಚಪ್ಪಾಳೆ ಹೊಡೆಯೋಣ ಅವ್ರಿಗೆಲ್ಲ. ಸೂಪರ್, ರೋಮಾಂಚನ ಆಯ್ತಲ್ಲ ಎಲ್ಲರಿಗೂ? ನೆನಿಬೇಕು. ಯಾಕಂದ್ರೆ ಅವತ್ತಿನ ಇಂಜಿನಿಯರ್ಸ್, ಅವತ್ತು ಕೊಡುಗೆ ಕೊಟ್ಟಂತಹ ನಮ್ಮ ಮೈಸೂರು ಮಹಾರಾಜರು, ಅವತ್ತು ದೈಹಿಕವಾಗಿ ಮಾನಸಿಕವಾಗಿ ದೃಢವಾಗಿ ನಿಂತು ಕೆಲಸ ಮಾಡಿದಂಥ ನಮ್ಮ ಹಿರಿಯರು, ಅವ್ರು ಯಾರೇ ಆಗಿರ್ಬೋದು, ಅವತ್ತು ಅವರೆಲ್ಲ ದುಡಿಲಿಲ್ಲ ಅಂದ್ರೆ ಇವತ್ತು ನಾವು ಇಷ್ಟೆಲ್ಲ ಕರೆಂಟ್ ನೋಡ್ತಿದ್ವಾ? ಆಗ್ತಿದ್ದಿಲ್ವಲ್ಲ? ನಾವು ಅವ್ರನ್ನೆಲ್ಲ ಪ್ರತಿ ಕ್ಷಣ ನೆನಿಬೇಕು. ಅವರ ಕೊಟ್ಟ ಕೊಡುಗೆ ತುಂಬಾ ದೊಡ್ಡದು. ನಾವು ಎಷ್ಟು ಪುಣ್ಯವಂತರು ಬೆಂಗಳೂರವರು ಅಂದ್ರೆ ಎಲ್ಲ ಸವಲತ್ತಿದೆ. ಇವತ್ತು ನಿಮ್ಮ ಒಂದು ರೂರಲ್ ಭಾಗದಲ್ಲಿ ನೋಡಿ, ಪಾಪ ಹುಡುಗರಿಗೆ ಗಾಡಿ ಇಲ್ಲ, ಸವಲತ್ತುಗಳಿಲ್ಲ ಅವ್ರಿಗೆ. ಕಾಡಲ್ಲಾದ್ರೂ ಒಬ್ಬನೇ ಹೋಗ್ಬೇಕು, ಕ್ಯಾಂಪ್ಗಳು ಕೊಟ್ಟಿರ್ತಾರೆ, ಸೇಫ್ಟಿ ಬಳಸಕ್ಕಾಗಲ್ಲ ಅವನ ಕೈಲಿ. ಇಷ್ಟೆಲ್ಲ ಪ್ರಾಬ್ಲಮ್ ಇದೆ. ನಿಮ್ಗೆ ವ್ಯಾನ್ ಇದೆ, ಇಲ್ಲಿ ಓಡಾಡೋ ಗಾಡಿಗಳಿದೆ, ಸವಲತ್ತುಗಳಿದೆ, ಫೋನ್ ಇದೆ, ಪ್ರತಿಯೊಂದು ಇದೆ. ನೆಟ್ವರ್ಕ್ ಇಲ್ದಿರೋ ಜಾಗಗಳು ಎಷ್ಟೋ ಇದೆ ಗೊತ್ತಾ? ಆ ಜಾಗದಲ್ಲೆಲ್ಲ ನಮ್ಮ ಪವರ್ ಮ್ಯಾನ್ಗಳು ಕೆಲಸ ಮಾಡ್ತಾರೆ ಗೊತ್ತಾ? ಪಾಪ ಹೆಂಗ್ ಕೆಲಸ ಮಾಡ್ತಿರ್ಬೋದು ಯೋಚನೆ ಮಾಡಿ. ಸುಮ್ಮನೆ ನಾವು ನಗರ ಪ್ರದೇಶದಲ್ಲಿ ಇರೋ ಪುಣ್ಯವಂತರಲ್ವಾ? ನಮ್ಗೆಲ್ಲ ಸವಲತ್ತು ಇದೆಯಲ್ಲ, ಆದ್ರೂ ತಪ್ಪು ನಡೀತಾ ಇದೆಯಲ್ಲ? ತಪ್ಪು ನಡೀತಾ ಅಲ್ವಾ? ನಡಿಬೇಕಾ ತಪ್ಪುಗಳು? ನಡಿಬಾರ್ದು. ದಯವಿಟ್ಟು ತಪ್ಪುಗಳು ಮಾಡಬೇಡಿ. ನಿಮ್ಮ ಜೀವಗಳನ್ನ ಕಳ್ಕೋಬೇಡಿ. ನಿಮ್ಮ ಜೀವಗಳನ್ನ ಉಳಿಸಿ, ಇಲಾಖೆನ ಉಳಿಸಿ. ಯಾಕಂದ್ರೆ ಇವತ್ತು ಸಾಲ ಮಾಡಿ ಎಲ್ಲೋ ಒಂದ್ ಕಡೆ ದುಡ್ಡು ತರ್ಬೋದು, ಸಾಲ ಮಾಡಿ ಮನುಷ್ಯನ್ ತರಕ್ಕಾಗಲ್ಲ. ಅದು ಸಾಲ ಮಾಡಿ ಮನುಷ್ಯನ್ ತಗೊಂಡ್ರು ಅನುಭವಿ ಮನುಷ್ಯನ್ ತರಕ್ಕಾಗಲ್ಲ. ನೀವು 5, 10, 15, 20 ವರ್ಷ ಕೆಲಸ ಮಾಡಿರ್ತೀರ ಅನ್ಕೊಳ್ಳಿ, ನಿಮ್ಮ ಕೆಲಸದ ಅನುಭವ ನನಗಿರುತ್ತಾ? ಸಾಹೇಬರಿಗೆ ಬೇರೆ ರೀತಿಯ ಅನುಭವ ಇರ್ಬೋದು, ಕಂಬ ಹತ್ತಿ ಕೆಲಸ ಮಾಡೋಕೆ ಅನುಭವ ಇರುತ್ತಾ? ಆಗುತ್ತಾ ಯಾರ ಕೈಲಾದ್ರು? ನೀವು ಹತ್ತಿ ಕೆಲಸ ಮಾಡ್ತೀರಾ, ನಿಮ್ದೇ ಆದ ಒಂದಿಷ್ಟು ಪ್ರಾಬ್ಲಮ್ಸ್ ಇದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಮ್ಯಾನ್ ಪವರ್ ಪ್ರಾಬ್ಲಮ್ ಇದೆ, ಪ್ರತಿಯೊಂದರಲ್ಲಿ ಹೇಳ್ತಾ ಇದ್ದೀನಿ. ಮ್ಯಾನ್ ಪವರ್ 50% ಇದೆ, ಆಗಬೇಕು, ರಿಕ್ರೂಟ್ಮೆಂಟ್ ಆಗಬೇಕು, ಜವಾಬ್ದಾರಿಯಿಂದ ಕೆಲಸ ಮಾಡಿ. ಆಮೇಲೆ ಇವತ್ತು ಈ ರಾಷ್ಟ್ರಗೀತೆ ಆಡಿ ನಾವು ಪ್ರಾರಂಭ ಮಾಡಿದ್ವಿ. ಇದು ಇವತ್ತೊಂದು ದಿನ ನಾಟಕೀಯವಾಗದೇ ಇರಲಿ. ಇದು ಪ್ರತಿದಿನ ನೀವು ಬೆಳಿಗ್ಗೆ 9 ಗಂಟೆಗೆ ಹಾಜರಾತಿ ಇರಬೇಕು. ನಿಮ್ಮ ವರ್ಕ್ ಅಲಾಟ್ಮೆಂಟು ನಿಮ್ಮ ಮೇಸ್ತ್ರಿನೋ ನಿಮ್ಮ ಯಾರು ಲೀಡರ್ ಇರ್ತಾರೋ ಅವ್ರು ಮಾಡ್ತಾರೆ. ಲೀಡ್ರ್ ಅಂದರೆ ಮತ್ತೆ ಯೂನಿಯನ್ ಲೀಡ್ರ್ ಅಲ್ಲ, ನಾರ್ಮಲ್ ಲೀಡ್ರು. ನಿಮ್ಮಲ್ಲೇ ಒಬ್ರು ಲೀಡ್ರ್ ಅಂತ ಚುನಾಯಿತ ಮಾಡ್ಕೊಳ್ಳಿ, ನೀವೇ ಒಂದು ಆಯ್ಕೆ ಮಾಡ್ಕೊಳ್ಳಿ ಅವ್ರನ್ನ. ನೀವು ಪ್ರತಿದಿನ ಶೇವ್ ಮಾಡಬೇಕು, ನಿಮ್ಮ ಬಟ್ಟೆಗಳನ್ನ ಕ್ಲೀನಾಗಿ ಇಡಬೇಕು. ಆಮೇಲೆ ನಿಮ್ಮ ಆವರಣ, ನಿಮ್ಮ ಆಫೀಸು, ನಾನು ಎಷ್ಟೋ ಕಡೆ ನೋಡಿದ್ದೀನಿ ಬಾತ್ರೂಮ್ಗಳು ಗೊಬ್ಬು ನಾರ್ತಾ ಇರ್ತದೆ.
ಒಂದು 500,000 ರೂಪಾಯಿ ಕೊಟ್ರೆ ಅದ್ಭುತವಾದ ಒಂದು ಪೆನಲ್ಗಳು ಸಿಗ್ತವೆ. ತಾಮನಿ ನಿಮ್ಮಲ್ಲೇ ತಾಮನಿ, ಯಾರೋ ಒಬ್ರು ಹೇಳಿ ತಾಬರೋದು ಏನೋ ಮಾಡೋದಲ್ಲ. ನಿಮ್ಮ ಆಫೀಸ್ನ ಸ್ವಚ್ಛವಾಗಿ ಇಟ್ಕೊಳ್ಳಿ. ಇಡೀ ನಿಮ್ಮ ದೇಹ ಮತ್ತು ಮನಸ್ಸು ಯಾವುದು ಒಳ್ಳೆ ಒಂದು ಏನು ಪಾಸಿಟಿವ್ ಎನರ್ಜಿ ಎಲ್ಲಿಂದ ಬರುತ್ತೆ? ಸ್ವಚ್ಛತೆ ಇದ್ದಾಗ, ಒಂದು ಒಳ್ಳೆ ಮನಸ್ಸುಗಳಿದ್ದಾಗ ಪಾಸಿಟಿವ್ ಎನರ್ಜಿ ಅದಷ್ಟಕ್ಕದೇ ಉದ್ಭವವಾಗಿ ಬರುತ್ತೆ. ಆ ಪಾಸಿಟಿವ್ ಎನರ್ಜಿ ಪ್ರತಿದಿನ ಇಟ್ಕೊಳ್ಳಿ, ಪ್ರತಿದಿನ ಹುಮ್ಮಸ್ಸಿನಿಂದ ಕೆಲಸ ಮಾಡಿ, ನಿಮ್ಮ ಕಂಪನಿಯನ್ನು ಅತ್ಯದ್ಭುತವಾಗಿ ಪ್ರೀತಿಸಿ. ನಿಮ್ಮ ಮಡದಿ ಮಕ್ಕಳು, ಅಮ್ಮ ಅಪ್ಪ ಸಂಬಂಧಿಕರು ಎಲ್ಲರಿಗಿಂತ ಹೆಚ್ಚಾಗಿ ನಿಮ್ಮ ಕಂಪನಿಯನ್ನು ಪ್ರೀತಿಸಿ. ನಿಜವಾಗ್ಲೂ ಕಂಪನಿ ಬೆಳೆಯುತ್ತೆ. ಇವತ್ತು ಕಂಪನಿ ಉಳಿದ್ರೆ ನಾವೆಲ್ಲರೂ ಉಳಿತೀವಿ, ನೀವೊಬ್ಬರೇ ಅಲ್ಲ, ಇನ್ಕ್ಲೂಡಿಂಗ್ ಮೀ, ನನ್ನ ಸಮೇತವಾಗಿ ಎಲ್ಲರೂ ಉಳಿತೀವಿ. ದಯವಿಟ್ಟು 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 ಸೇಫ್ಟಿನ ಯಾವುದೇ ಕಾರಣಕ್ಕೂ ಮೈ ಮರಿಬೇಡಿ. ಇವತ್ತು ಒಂದು ಸಣ್ಣ ಒಂದು ಏನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದೀವಿ. 3 ಅರ್ಥರಾಡ್ಗಳ ಜೊತೆಯಲ್ಲಿ ಇನ್ನೊಂದನ್ನ ಪುಲ್ಲಿಂಗ್ ರಾಡ್ ಅಂತ ಹೇಳ್ಬಿಟ್ಟು ಒಂದು ಮಾಡ್ತಾ ಇದೀವಿ. ಅದನ್ನ ಹೇಳ್ತೀನಿ ನಾನು ಹೆಂಗೆ ಏನು ಮಾಡೋದು ಅಂತ. ಅದನ್ನ AW ಸಾಹೇಬರು ಬಂದರು, ಅವ್ರ ಮುಖಾಂತರನೇ ಕೊಡ್ತೀವಿ. ಇದು ಪುಲ್ಲಿಂಗ್ ರಾಡ್ ಅಂತ ನೀವು ಸಹಜವಾಗಿ ಈ ಫಾರಿನ್ ವಿಡಿಯೋಸ್ ಅಲ್ಲಿ ನೋಡಿರ್ತೀರ, ಕೆಲವ್ರು ನೋಡಿರ್ತೀರ, ಕೆಲವ್ರು ನೋಡಿರಲ್ಲ. ಇದೇನಂದ್ರೆ ಕೆಲಸ ಮಾಡೋವಾಗ ಒಬ್ರು ನಿಮ್ಮ ಜೊತೆಯಲ್ಲಿರುವಂತಹ ಯಾವುದೇ ಒಬ್ಬ ಲೈನ್ ಮ್ಯಾನು ಸುಮ್ಮನೆ ಹಿಂಗೆ ಸೇಫಾಗಿ ಹಿಂಗೆ ಸುಮ್ಮನೆ ನಿಮ್ಮ ಸೊಂಟಕ್ಕೆ ಹಾಕಿ ಇಟ್ಟಿರ್ಬೇಕು. ಅಕಸ್ಮಾತ್ ಆಗಿ ಅವಘಡ ನಡೆದಾಗ ಇವರು ಅಲರ್ಟ್ ಆಗಿದ್ದು ಎಳೆದಾಗ ಏನಾಗುತ್ತೆ, ಅಲ್ಲಿ ಸಪ್ಲೈಯಿಂದ ದೂರ ಬರ್ತೀವಿ. ಯಾಕಂದ್ರೆ ನೀವು ಕೂತಿರೋದು ರಾಡ್ ಮೇಲೆ, ಇಟ್ಕೊಂಡಿರೋದು ಕರೆಂಟು, ಆಬ್ವಿಯಸ್ಲಿ ಅರ್ಥ ಆಗಿರುತ್ತೆ, ಶಾಕ್ ಹೊಡಿತಾ ಇರ್ತದೆ. ಅದನ್ನ ಡಿಸ್ಕನೆಕ್ಟ್ ಮಾಡೋದು ಹೆಂಗೆ? ನೀವು ಹೋಗಿ ಎಳೆಯೋಕ್ಕಾಗತ್ತ ಅವನ್ನ? ಶಾಕ್ ಹೊಡೆದಿರೋನ್ನ ಎಳೆಯೋಕ್ಕಾಗಲ್ಲ. ಅದಕ್ಕಾಗಿ ಇದು ಟೋಟಲಿ ಫೈಬರ್ದು. ಇದು ಮುಂದಿನ ದಿನಗಳಲ್ಲಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಗಮನಿಸಿ ಈ ಥರದ್ದೊಂದನ್ನ ಆ್ಯಡ್ ಮಾಡಬೇಕು ಅಂತ ನಿಮ್ಮ ವಾಣಿ ಕಡೆಯಿಂದ ನಾನು ಕೇಳ್ಕೊತಾ ಇದ್ದೀನಿ ಸರ್. ಯಾಕಂದರೆ ಇದು ಒಂದು ಸೇಫ್, ಇದರಿಂದ ಎಲ್ಲವೂ ಆಗೋಗ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಪ್ರಾಣ ಉಳಿಸುವಂತಹ ಒಂದು ಸಣ್ಣ ಒಂದು ಪ್ರಯತ್ನ ಇದೆ ಅಷ್ಟೇ. ಹೆಂಗಾಗುತ್ತೆ ಅಂತ ತೋರಿಸ್ತೀನಿ. ಮುಂದೆ ಬನ್ನಿ. ಕೈ ಐತೆ ಹಿಂಗೆ ಹಿಡ್ಕೊಂಡು ಹಿಂಗಿರ್ತೀವಿ, ಹಿಂಗೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನಾವು ದೂರ ಇದ್ದೀವಿ 11 kV ಇಂದ. ಓಕೆನಾ? ಅಕಸ್ಮಾತ್ ಆಗಿ ಅವ್ರಿಗೆ ಏನಾದ್ರು ಶಾಕ್ ಹೊಡಿತು ಅಂತ ಇಟ್ಕೊಳ್ಳೋಣ. ಎಲ್ಲ ಹಾಕೊಂಡಿರ್ತೀರ, ಅರ್ಥರಾಡು ಎಲ್ಲ ಹಾಕೊಂಡಿರ್ತೀರ, ಅಕಸ್ಮಾತ್ ಆಗಿ ಶಾಕ್ ಹೊಡಿತು ಅಂತ ಇಟ್ಕೊಳ್ಳೋಣ. ಹಿಂಗಿದ್ದವರು ಅವ್ರಿಗೆ ಗೊತ್ತಾಗುತ್ತಲ್ಲ, ಶಾಕ್ ಹೊಡಿದ ತಕ್ಷಣ ಹಿಂಗೆ ಎಳೆಯೋದು. ಬಂತಾ? ಇಷ್ಟೇ. ಇದೆಲ್ಲ ಫುಲ್ ಫೈಬರು. ಇದೊಂದು ಹೊಸದಾಗಿ ಆ್ಯಡ್ ಮಾಡಿಸ್ತಾ ಇದ್ದೀವಿ ಸರ್. ದಯವಿಟ್ಟು ನಿಮ್ಮ ಕಂಪ್ನಿಗೂ ಹೇಳಿ. ಉಪಯೋಗ ಆಗಲಿಲ್ಲ. ಇದು ನಿಮ್ಮ ವಾಣಿ ಕಡೆಯಿಂದ ಗ್ಲೌಸ್ಗಳ ವಿತರಣೆ ಸರ್. ದಯವಿಟ್ಟು ಇದೊಂದು ಕ್ವಾಲಿಟಿ ಗ್ಲೌಸ್ ಸರ್. ಒಂದು ಸ್ವಲ್ಪ ರೇಟ್ ಜಾಸ್ತಿ ಅನ್ಸಿದ್ರು ಬಟ್ ನಿಮ್ಮ ಒಂದು ಏನು ಜೀವ ಕಾಪಾಡುವಂತಹ ಗ್ಲೌಸ್ ಇದು. ಇದರಲ್ಲಿ ಕಾಂಪ್ರಮೈಸ್ ಆಗೋದು ಬೇಡ ಯಾರು, ದಯವಿಟ್ಟು. ಯಾಕಂದರೆ ಸುರಕ್ಷತೆ ವಿಚಾರದಲ್ಲಿ ಕಾಂಪ್ರಮೈಸ್ ಆದರೆ ಅದಕ್ಕೆ ಅರ್ಥನೇ ಇರಲ್ಲ. ಇದನ್ನ ಬಳಕೆ ಮಾಡಬೇಕು, ಇಟ್ಕೊಳ್ಳೋದಲ್ಲ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ರೆಗ್ಯುಲರ್ ಪ್ರಾಕ್ಟೀಸು ಒಂದು ಸೇಫ್ಟಿ ಮೀಟಿಂಗು ಸೋಮವಾರದಿಂದ ಶುರು ಮಾಡಬೇಕು. ಅದು ಪ್ರತಿದಿನವೂ ಇರಬೇಕು ಅನ್ನೋದು ನಮ್ಮ ಆಶಯ. ಬಟ್